ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕತೆ 7ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 8 ಶುರು ಮಾಡೋಣ. ಅಪ್ಪ ಮಗಳು ಇಬ್ಬರು ಮಾತಾಡ್ತಾ ಮಾತಾಡ್ತಾ ಆಫೀಸ್ ತಲುಪಿದರು. ಸ್ನೇಹ ನೀಲ್ ಕ್ಯಾಬಿನ್ಗೆ ಹೋಗಿ, ಸಾರಿ ಸರ್, ಬರೋ ಚೂರು ಲೇಟ್ ಆಯಿತು ಎಂದು ಹೇಳಿ ಅಂದಿನ ಶೆಡ್ಯೂಲ್ ಹೇಳಿದಳು. ಪ್ರಭಾಕರ್ ಅವರು ಬಂದು, ಯಾಕೆ ನೀಲ್, ಯಾವ ಹುಡುಗಿನೂ ಇಷ್ಟ ಆಗಲಿಲ್ವಂತೆ, ನಿನ್ನ ಫೋಟೋಸ್ ನೋಡಿದ್ಯಾ ತಾನೇ ಎಂದು ಅನುಮಾನದಿಂದ ಕೇಳಿದರೆ, ನೀಲ್ ಸ್ವಲ್ಪ ತಡವರಿಸುತ್ತಾ, ಹಾಂ ಅಂಕಲ್, ನೋಡಿದ್ದೀನಿ, ನಿಮ್ಗ್ಯಾಕೆ ಬಂತು ಈ ಡೌಟು ಎಂದು ಕೇಳಲು, ನಿನಗೆ ಮೊದಲೇ ಮದುವೆ ಇಷ್ಟ ಇಲ್ಲ, ಇನ್ನು ನೀನು ಹುಡುಗಿಯರ ಫೋಟೋಸ್ ನೋಡಿರ್ತೀಯ ಅನ್ನೋ ನಂಬಿಕೆನೇ ನನಗಿಲ್ಲ. ನಿಜ ಹೇಳು ನೀಲ್, ನೀನು ಹುಡುಗಿಯರ ಫೋಟೋಸ್ ನೋಡಿಲ್ಲ ಅಲ್ವಾ ಎಂದು ಕೇಳಿದರೆ, ನಾನು ಯಾಕೆ ಸುಳ್ಳು ಹೇಳಿ ಅಂಕಲ್, ನಿಜವಾಗ್ಲೂ ಹುಡುಗಿಯರ ಫೋಟೋಸ್ ನೋಡಿದೆ, ಆದರೆ ಯಾವ ಹುಡುಗಿನೂ ಇಷ್ಟ ಆಗಲಿಲ್ಲ ಎಂದು ರೀಲ್ ಬಿಟ್ಟನು. ಸರಿ, ಹಾಗಿದ್ರೆ ರಮಪ್ಪನಿಗೆ ಇನ್ನೊಂದಿಷ್ಟು ಫೋಟೋಗಳನ್ನು ತರೋದಕ್ಕೆ ಹೇಳಿದ್ದೀನಿ, ಅವ್ನು ಮಧ್ಯಾಹ್ನನೇ ಬರ್ತೀನಿ ಅಂದಿದ್ದಾನೆ, ಲಂಚ್ ಟೈಮ್ಗೆ ಹೋಗೋಣ, ಇವತ್ತು ಯಾವ ನೆಪಗಳನ್ನು ಹೇಳೋ ಹಾಗಿಲ್ಲ ಎಂದರೆ, ಓಕೆ ಓಕೆ ಅಂಕಲ್ ಎಂದ ನೀಲ್. ಸರಿ, ಆ ಗೌತಮ್ ಇಂಡಸ್ಟ್ರೀಸ್ ಅವರ ಮೇಲೆ ಲೀಗಲಿ ಕೇಸ್ ಹಾಕೋಣ ಅಂತೆ, ಅದಕ್ಕೆ ನೀನೇನು ಹೇಳೇ ಇಲ್ಲ ಎಂದಾಗ, ಅಂಕಲ್ ಇನ್ನೊಂದು ಸಾರಿ ನೋಟಿಸ್ ಕಳಿಸಿ, ಅದಕ್ಕೂ ಅವರೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಕೇಸ್ ಹಾಕೋಣ, ಐ ಥಿಂಕ್ ಸದ್ಯಕ್ಕೆ ಬೇಡ ಅನಿಸುತ್ತೆ ಎನ್ನಲು, ಸರಿ ನೀಲ್, ಇದೊಂದು ಸಾರಿ ಜಸ್ಟ್ ನೋಟಿಸ್ ಕಳಿಸ್ತೀನಿ, ಆದರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋದು ಬೇಡ ಎಂದರೆ, ಖಂಡಿತ ಅಂಕಲ್, ನೆಕ್ಸ್ಟ್ ಟೈಮ್ ಅವರಿಗೆ ಅವಕಾಶ ಕೊಡೋದೇ ಬೇಡ, ಡೈರೆಕ್ಟ್ ಕೋರ್ಟಲ್ಲೇ ಮೀಟ್ ಮಾಡೋಣ ಎಂದ ನೀಲ್ ಮಾತಿಗೆ ಪ್ರಭಾಕರ್ ಗೌತಮ್ ಇಂಡಸ್ಟ್ರೀಸ್ಗೆ ನೋಟಿಸ್ ಕಳಿಸೋದಕ್ಕೆ ಹೋದರೆ, ನೀಲ್ ಯಾವುದೋ ಫೈಲ್ ನೋಡೋದ್ರಲ್ಲಿ ಬ್ಯುಸಿ ಆದ. ಈ ಕಡೆ ಪೂರ್ಣಿ ಆಫೀಸ್ಗೆ ಬಂದಳು. ತಡವಾಗಿ ಬಂದಿದ್ದಕ್ಕೆ ತನ್ನ ಬಾಸ್ ಹತ್ತಿರ ಕ್ಷಮೆ ಕೇಳಿದ್ಳು. ಸಾರಿ ಸರ್, ಸ್ವಲ್ಪ ಪರ್ಸ್ನಲ್ ಕೆಲಸ ಬಂತು, ಅದು ಎಮರ್ಜೆನ್ಸಿ, ಅದಕ್ಕೆ ಬರೋದು ಲೇಟ್ ಆಯಿತು ಎಂದರೆ, ಏನ್ರಿ ಲೇಟ್, ಹಾಂ, ಇದೇನು ಧರ್ಮಛತ್ರ ಅಂದ್ಕೊಂಡಿದ್ದೀರಾ, ನಿಮ್ಗೆ ತಿಳಿದಾಗ ಬರೋದಕ್ಕೆ ತಿಳಿದಾಗ ಹೋಗೋದಕ್ಕೆ ಲೇಟ್ ಆಗುತ್ತೆ ಅನ್ನೋದಾದರೆ ಮೊದಲೇ ಇನ್ಫಾರ್ಮ್ ಮಾಡಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಕೂಡ ಇಲ್ವಾ ನಿಮಗೆ ಎಂದು ಅವಳ ಬಾಸ್ ಬೈಯಲು, ಸಾರಿ ಸರ್, ಇನ್ನೊಂದು ಸಾರಿ ಈ ರೀತಿ ಮಾಡೋದಿಲ್ಲ ಎಂದಳು ತಲೆ ತಗ್ಗಿಸಿ. ಸರಿ, ಆ ಚಿದಂಬರ ಅವ್ರ ಫೈಲ್ ತೊಗೊಂಡು ಬನ್ನಿ, ಒಂದು ಸಾರಿ ಚೆಕ್ ಮಾಡಿ ಫೈನಲ್ ಮಾಡ್ತೀನಿ, ಹಾಂ, ಹಾಗೆ ಒಂದು ಲೆಟರ್ ಕಳಿಸೋದಿದೆ, ಡಿಕ್ಟೇಟ್ ಮಾಡ್ತೀನಿ, ಬರ್ಕೊಳ್ಳುವಿರಂತೆ, ನೋಟ್ ಪ್ಯಾಡು ತನ್ನಿ ಎಂದು ಹೇಳಿ ಕಳುಹಿಸಿದ. ಪೂರ್ಣಿಮಾ ಬಾಸ್ ಕ್ಯಾಬಿನ್ನಿಂದ ಆಚೆ ಬಂದು ಚಿದಂಬರ ಅವರ ಫೈಲ್ನ ತೆಗೆದುಕೊಂಡು ವಾಪಸ್ ಹೋಗುವಾಗ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರವಿ ಪೂರ್ಣಿಮಾಳನ್ನ ಮಾತನಾಡಿಸಿದ. ಪೂರ್ಣಿಮಾ, ಯಾಕೆ ಸಪ್ಕಿದೆಯಾ, ಬಾಸ್ ಬೈದ್ರಾ ಎಂದು ಕೇಳಲು, ಹ್ಞೂ ಅಣ್ಣ, ಲೇಟಾಗಿ ಬಂದಿದ್ದಕ್ಕೆ ಬೈದರು ಎಂದಳು ಪೆಚ್ಚಾಗಿ. ಲೇಟ್ ಆಗುತ್ತೆ ಅಂತ ಒಂದು ಮೆಸೇಜ್ ಹಾಕ್ಬೋದಿತ್ತಲ್ವಾ, ಅಟ್ಲೀಸ್ಟ್ ನಂಗೆ ಒಂದು ಕಾಲ್ ಮಾಡಿ ಆದರೂ ಹೇಳ್ಬೋದಿತ್ತಲ್ಲ ಪೂರ್ಣಿಮಾ, ಈಗ ಬಯಸ್ಕೊಳ್ಳೋದು ತಪ್ಪಿತ್ತು ಎಂದರೆ, ಮನೆಯಿಂದ ಬೇಗನೆ ಹೊರಟೆ, ಆದರೆ ದಾರಿ ಮಧ್ಯೆ ಏನಾಯಿತು ಅಂದರೆ ಎಂದು ನಡೆದ ವಿಚಾರವನ್ನೆಲ್ಲ ರವಿ ಮುಂದೆ ಹೇಳಿದಳು. ಓ, ಹೀಗೆಲ್ಲ ಆಯಿತಾ, ಮತ್ತು ಬಾಸ್ ಮುಂದೆ ಹೇಳಬೇಕು ತಾನೇ, ಸುಮ್ಮನೆ ಬಯಸ್ಕೊಂಡೆ ಎನ್ನಲು, ಪರವಾಗಿಲ್ಲ ಬಿಡು ಅಣ್ಣ, ಬಾಸ್ ನನ್ನ ಬೈಯೋದೇನು ಹೊಸ್ತಲ್ಲ ಅಲ್ವಾ, ಅವ್ರಿಗೆ ಯಾಕೆ ನನ್ನ ಮೇಲೆ ಕೋಪ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಎಂದಳು ಬೇಸರದಿಂದ. ಅದೇ ನನಗೂ ಅರ್ಥ ಆಗ್ತಿಲ್ಲ, ಯಾಕಷ್ಟೊಂದು ಕೋಪ ನಿನ್ನ ಮೇಲೆ ಅಂತ ಬಾಯಿ ಬಿಟ್ಟು ಹೇಳಿದರೆ ತಾನೇ ಗೊತ್ತಾಗೋದು ಎಂದರೆ, ಸರಿ ಅಣ್ಣ, ನಾನು ಹೋಗಿ ಫೈಲ್ ಕೊಡ್ತೀನಿ, ಇಲ್ಲಾಂದರೆ ಅದಕ್ಕೂ ಬಯಸ್ಕೊಳ್ಬೇಕಾಗತ್ತೆ ಎಂದು ಹೇಳಿ ಬಾಸ್ ಕ್ಯಾಬಿನ್ಗೆ ಹೋದಳು. ಪ್ರಭಾಕರ್ ಅವರು ಲಂಚ್ ಟೈಮ್ಗೆ ಕರೆಕ್ಟಾಗಿ ನೀಲ್ನ ಕರೆದುಕೊಂಡು ಭಾರದ್ವಾಜ್ ಮ್ಯಾನ್ಷನ್ಗೆ ಹೋಗೋದಕ್ಕೆ ಬಂದರು. ನೀಲ್ ಪ್ರಭಾಕರ್ ಅವರು ಬೆಳಗ್ಗೆ ಹೇಳಿದ್ದು ಮರೆತೇ ಬಿಟ್ಟಿದ್ದ, ಹಾಗಾಗಿ ಯಾವುದೋ ಫೈಲ್ ನೋಡೋದ್ರಲ್ಲಿ ಮುಳುಗಿಬಿಟ್ಟಿದ್ದ. ಪ್ರಭಾಕರ್ ಅವರು ಬಂದು ಎಚ್ಚರಿಸಿದಾಗ ನೀಲ್ ಫೈಲ್ನಿಂದ ಮುಖ ಎತ್ತಿ ನೋಡಲು, ನೀಲ್ ಹೊರಡೋಣವಾ ಎನ್ನಲು, ನೀಲ್ ಎಲ್ಲಿಗೆ ಹೊರಡೋದು ಅನ್ನೋ ಥರ ಮುಖ ಮಾಡಿದ. ಯಾಕೆ ನೀಲ್, ಬೆಳಗ್ಗೆ ಹೇಳಿದ್ದು ಮರ್ತೋಯ್ತಾ ಹೇಗೆ ಎಂದು ಕೇಳಿದರೆ, ಬೆಳಗ್ಗೆ ಎಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬ್ರೋಕರ್ ಬರ್ತಿದ್ದಾರೆ ಅನ್ನೋದು ನೆನಪಾದಾಗ ತನ್ನ ಹಣೆ ನೀವಿಕೊಂಡು, ಸರಿ ಅಂಕಲ್, ಹೊರಡೋಣ ಎಂದ ಹುಸಿನಗೆ ಬೀರುತ್ತ. ನೀಲ್ ಮತ್ತು ಪ್ರಭಾಕರ್ ಬಂದು ಊಟ ಮುಗಿಸಿ ಚಲಪತಿಯವರ ಜೊತೆ ಮಾತನಾಡುತ್ತಿರಬೇಕಾದ್ರೆ ಬ್ರೋಕರ್ ರಾಮಪ್ಪ ಬಂದವ ಮತ್ತೆ ಕೆಲವೊಂದಿಷ್ಟು ಹುಡುಗಿಯರ ಫೋಟೋಗಳನ್ನು ತೋರಿಸಿದ. ಚಲಪತಿಯವರು ಮತ್ತು ಪ್ರಭಾಕರ್ 4-5 ಹುಡುಗಿಯರ ಫೋಟೋ ನೋಡಿ ಸೆಲೆಕ್ಟ್ ಮಾಡಿ ನೀಲ್ಗೆ ನೋಡಲು ಕೊಟ್ಟರು. ನೀಲ್ ಕಾಟಾಚಾರಕ್ಕೆ ಫೋಟೋಗಳನ್ನು ನೋಡುತ್ತಿದ್ದ. ನೀಲ್, ನಾವೊಂದಿಷ್ಟು ಹುಡುಗಿಯರ ಫೋಟೋ ಸೆಲೆಕ್ಟ್ ಮಾಡಿದ್ದೀವಿ, ಇದರಲ್ಲಿ ನಿನಗೆ ಯಾವುದಾದ್ರೂ ಹುಡುಗಿ ಇಷ್ಟ ಆದರೆ ಹೇಳು ಎಂದು ಫೋಟೋ ಕೊಟ್ಟರು ಚಲಪತಿಯವರು. ತಾತನಿಗೆ ಇಲ್ಲ ಅನ್ನೋದಕ್ಕಾಗದೆ ಫೋಟೋ ನೋಡಿ ಅದರಲ್ಲಿ ಒಂದಿಬ್ಬರನ್ನ ಸೆಲೆಕ್ಟ್ ಮಾಡಿದ, ಅದು ಬೇಕಾಬಿಟ್ಟಿ. ಬ್ರೋಕರ್ಗೆ ಚಲಪತಿಯವರು, ಹುಡುಗಿಯ ಕಡೆಯವರಿಗೆ ಇವತ್ತೇ ತಿಳಿಸ್ಬಿಡಿ, ನಾಳೆ ನಾವು ಹೆಣ್ಣು ನೋಡೋದಕ್ಕೆ ಬರ್ತಿದ್ದೀವಿ ಎಂದು ಹೇಳಲು, ಸರಿ ರಾಯ್ರೆ ಎಂದು ಹೇಳಿ ಹೆಣ್ಣಿನ ಕಡೆಯವರಿಗೆ ವಿಷಯ ತಿಳಿಸಲು ಹೋದನು. ನೀಲ್, ನಾಳೆ ನೀನು ಆಫೀಸ್ಗೆ ಹೋಗೋದೇನೂ ಬೇಡ, ನೀನು ಆರಿಸಿದ ಹುಡುಗಿಯರನ್ನು ನೋಡ್ಕೊಂಡು ಬರೋಣ. ಹಾಂ ನೀಲ್, ನಾಳೆ ಯಾವುದೇ ಕಾರಣಕ್ಕೂ ನೆಪ ಹೇಳೋ ಹಾಗಿಲ್ಲ,
ಇವತ್ತೇ ನಿನ್ನ ಪಿ.ಎಗೆ ಹೇಳಿ ನಾಳಿನ ಶೆಡ್ಯೂಲ್ ಎಲ್ಲ ಪೋಸ್ಟ್‌ಪೋನ್ ಮಾಡೋದಕ್ಕೆ ಹೇಳು ಎಂದರೆ, ಸರಿ ತಾತ ಹೇಳ್ತೀನಿ ಎಂದ ನೀಲ್. ಮನಸ್ಸಲ್ಲೇ ನೀಲ್, ಈ ತಾತ ಒಬ್ರು ಮದ್ವೆಗೆ ಒಪ್ಕೊಂಡಿದ್ದು ಹುಡುಗಿ ನೋಡಿದಷ್ಟು ಫಾಸ್ಟಾಗಿ ಮದ್ವೆನೂ ಮಾಡ್ತಾರೆ ಅನ್ಸುತ್ತೆ. ಛೇ, ನನ್ನ ಕಂಡೀಷನ್ ಕೇಳಿ ಆದ್ಮೇಲಾದರೂ ಸುಮ್ಮನೆ ಆಗ್ತಾರೆ ಅಂದರೆ ಸುಮ್ಮನಾಗೋ ಯಾವ ಲಕ್ಷಣನೂ ಕಾಣ್ತಿಲ್ಲ ಎಂದುಕೊಂಡವ. ಸರಿ ತಾತ, ನಾನಿನ್ನು ಆಫೀಸಿಗೆ ಹೊರಡ್ತೀನಿ ಎಂದು ಹೇಳಿ, ಅಂಕಲ್ ನೀವೀಗಲೇ ಬರ್ತೀರಾ ಅಥವಾ ಆಮೇಲೆ ಬರ್ತೀರಾ ಎಂದು ಕೇಳಿದಾಗ, ನೀಲ್, ಇನ್ನೊಂದು ವಿಷಯ, ಹುಡುಗಿ ನೋಡೋದಕ್ಕೆ ಹೋಗಿದ ತಕ್ಷಣ ನೀನು ಅವ್ರಿಗೆ ಇಷ್ಟ ಆದೆ ಅಂತ ನಿನ್ನ ಕಂಡೀಷನ್ ಅವ್ರ ಮುಂದೆ ಹೇಳೋ ಹಾಗಿಲ್ಲ. ಇಬ್ಬರು ಒಬ್ರಿಗೊಬ್ರು ಒಪ್ಕೊಂಡ್ಮೇಲೆ ನಿಧಾನವಾಗಿ ನಾನೇ ನಿನ್ನ ಕಂಡೀಷನ್ಗಳನ್ನು ಹೇಳ್ತೀನಿ. ಅದಕ್ಕೆ ನೀನು ಆ ಕಂಡೀಷನ್ಗಳನ್ನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಅಂತ ನನಗೆ ಮಾತು ಕೊಡು ಎನ್ನಲು, ಸರಿ ತಾತ, ನಿಮ್ಗೆ ಯಾಕೆ ಬೇಜಾರು ಮಾಡಲಿ, ನೀವು ಹೇಳಿದ ಹಾಗೆ ಮಾತು ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ನನ್ನ ಕಂಡೀಷನ್ಸ್ನ ಹೇಳೋದಿಲ್ಲ ಎಂದಾಗ, ಸರಿ ನೀನು ಹೋಗಿರು, ಪ್ರಭಾಕರ್ ಆಮೇಲೆ ಬರ್ತಾರೆ ಎಂದು ಹೇಳಿ ನೀಲನ್ನ ಕಳುಹಿಸಿದರು. ಪ್ರಭಾಕರ್, ನಾಳೆ ನೀನು ನಿನ್ನ ಹೆಂಡತಿ ಕೂಡ ಬನ್ನಿ ಹೆಣ್ಣು ನೋಡೋಕೆ. ನಮ್ಮ ಮನೆಯಲ್ಲಂತೂ ಒಂದು ಹೆಂಗಸು ಇಲ್ಲ. ನಿನ್ನ ಹೆಂಡತಿ ಬಂದರೆ ಹುಡುಗಿಯ ಜೊತೆ ಮಾತಾಡೋಕೆ ಅನುಕೂಲ ಆಗುತ್ತೆ ಎಂದರೆ, ಸರಿ ಸರ್, ನಾವಿಬ್ಬರು ಖಂಡಿತ ಬರ್ತೀವಿ. ಸರ್, ಹಾಗೆ ನೀಲ್ನ ಇನ್ನೊಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಯಾವಾಗ ಬೇಕಾದರೂ ನೀಲ್ ಆಫೀಸ್ ಕೆಲಸದ ನೆಪ ಕೊಟ್ಟು ಅಥವಾ ಇನ್ನೇನೋ ಕಾರಣ ಕೊಟ್ಟು ಹೆಣ್ಣು ನೋಡೋದಕ್ಕೆ ಬರೋದ್ರಿಂದ ತಪ್ಪಿಸ್ಕೊಳ್ಬಹುದು ಎಂದು ಹೇಳಿದರೆ, ಪ್ರಭಾಕರ್, ನೀನು ಅದ್ರ ಬಗ್ಗೆ ಕೆಡಿಸ್ಕೋಬೇಡ. ನಾಳೆ ನೀಲ್ ಖಂಡಿತ ಬರ್ತಾನೆ. ಅವನಿಗೆ ನಾವು ಜಾಸ್ತಿ ಯೋಚನೆ ಮಾಡೋದಕ್ಕೆ ಅವಕಾಶನೇ ಕೊಡೋದು ಬೇಡ ಎಂದವರ ಮಾತಿಗೆ, ಸರಿ ಸರ್, ನೀವಿಷ್ಟು ಹೇಳಿದ ಮೇಲೆ ನಂದೇನಿದೆ, ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗೋದು ಅಂತ ಹೇಳಲೇ ಇಲ್ಲ ಎಂದು ಕೇಳಿದಾಗ, ಬೆಳಗ್ಗೆ 11 ಗಂಟೆಗೆ ಹೋಗೋಣ, ಹಾಗೆ ನಿನ್ನ ಮಗಳು ಬರ್ತಾಳೇನೋ, ಕರ್ಕೊಂಡು ಬಾ ಎಂದರೆ, ಸರ್ ಅವಳು ಬರೋ ಡೌಟು, ನಾನು ನನ್ನ ಹೆಂಡತಿ ಬರ್ತೀವಿ ಎಂದರು ಪ್ರಭಾಕರ್. ರಾಮಪ್ಪ ಹುಡುಗಿ ಮನೆಯವರಿಗೆ ನಾಳೆ 11 ಗಂಟೆ ಹೊತ್ತಿಗೆ ಹೆಣ್ಣು ನೋಡೋದಕ್ಕೆ ಬರ್ತಿದ್ದಾರೆ ಎಂದು ವಿಷಯ ತಿಳಿಸಿದ. ನೀಲ್ ಆಫೀಸ್ಗೆ ಹೋಗಿ ತಾತ ಹೇಳಿದ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಇದ್ದ. ಈ ತಾತ ಒಂದು ಮಾತಿನಲ್ಲೇ ಕಟ್ ಹಾಕ್ಬಿಡ್ತಾರೆ, ಏನಾದರೂ ಆಗಲ್ಲ ಅಂದರೆ ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ಬೇರೆ ಎಂದು ಇದೆಲ್ಲ ಯೋಚನೆ ಮಾಡಿ ನೀಲ್ಗೆ ತಲೆ ಕೆಟ್ಟ ಹಾಗಾಗಿ ತನ್ನ ಗೆಳೆಯ ಸುಮಿತ್ಗೆ ಕರೆ ಮಾಡಿದ. ಹೇಳೋ ಗೆಳೆಯ, ಮಠ ಮಧ್ಯಾಹ್ನ ಕಾಲ್ ಮಾಡಿದ್ಯಾ, ಏನು ಸಮಾಚಾರ ಎಂದು ನಗುತ್ತಾ ಕೇಳಿದ ಗೆಳೆಯನಿಗೆ, ಲೋ ಮಗ, ನಾಳೆ ಹೆಣ್ಣು ನೋಡೋದಕ್ಕೆ ಹೋಗ್ತಿದ್ದೀವೋ, ಹೇಗಾದರೂ ಮಾಡಿ ಹೋಗೋದನ್ನ ತಡಿಬೇಕಲ್ಲ, ಅದಕ್ಕೆ ಏನಾದರೂ ಉಪಾಯ ಇದ್ರೆ ಹೇಳೋ ಎಂದರೆ, ಕೂಲ್ ಮ್ಯಾನ್, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ನೀನು ಹುಡುಗಿ ನೋಡಿದ ತಕ್ಷಣ ಅವಳನ್ನೇ ನಿನ್ನ ಗಂಟು ಹಾಕ್ಬಿಡಲ್ಲ, ಇದೊಂದು ಶಾಸ್ತ್ರ ಕಣೋ, ನಾಳೆ ಹೋಗಿ ಹುಡುಗಿನ ನೋಡ್ಕೊಂಡು ಬಾ, ಆಮೇಲೆ ಹುಡುಗಿ ಇಷ್ಟ ಆಗಲಿಲ್ಲ ಅಂತ ಹೇಳು ಎಂದರೆ, ಲೋ ಸುಮಿತ್, ತಾತ ಅಷ್ಟು ಸುಲಭವಾಗಿ ನನಗಿಷ್ಟ ಅಲ್ಲ ಅಂದ ತಕ್ಷಣ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ಯಾ, ಯಾಕೆ ಇಷ್ಟ ಆಗಲಿಲ್ಲ, ಏನು ಕಾರಣ ಅಂತ ಕೇಳ್ತಾರೆ, ಆಗ ನಾನು ಏನು ಹೇಳೋದು ಎಂದು ಟೆನ್ಷನ್ ಮಾಡಿಕೊಂಡ. ಹಾಗಿದ್ರೆ ಒಂದು ಕೆಲಸ ಮಾಡು, ನಾಳೆ ನೀನು ಹುಡುಗಿನ ನೋಡು, ಎಲ್ಲರ ಮುಂದೆ ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳಿ ಆ ಹುಡುಗಿನ ಸಪ್ರೇಟಾಗಿ ಕರ್ಕೊಂಡು ಹೋಗಿ ನಿನ್ನ ಇಮೇಜ್ ಡ್ಯಾಮೇಜ್ ಆಗೋ ಹಾಗೆ ನಿನ್ನ ಬಗ್ಗೆ ನೀನೇ ಕೆಟ್ಟದಾಗಿ ಹೇಳು ಎಂದರೆ, ಕೆಟ್ಟದಾಗಿ ಅಂದರೆ ಏನು ಹೇಳೋದು ಎಂದು ಹೇಳಿ ತಲೆ ಕೆರೆದುಕೊಂಡ ನೀಲ್ಗೆ, ಅಂದರೆ ಆ ಹುಡುಗಿನೇ ನಿನ್ನ ರಿಜೆಕ್ಟ್ ಮಾಡೋ ಹಾಗೆ. ಫಸ್ಟ್ ಆಫ್ ಆಲ್ ನೀನು ಇಷ್ಟೊಂದು ಟೆನ್ಷನ್ ಆಗೋ ಅಗತ್ಯ ಇಲ್ಲ, ಯಾಕೆಂದರೆ ನೀನು ಹೇಳೋ ಕಂಡೀಷನ್ ಕೇಳಿ ಅವಳು ಮದುವೆಗೆ ಒಪ್ಪೋದಿಲ್ಲ ಎಂದು ಹೇಳಿದ ಸುಮಿತ್. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 8ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.